ಬ್ಯಾಗಾದಿ ಗ್ರಾಮದಲ್ಲಿ ನಡೆದಂತಹ ಮಹಿಳೆಯರ ಅಪಹರಣ ಮತ್ತು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಮಾಡಿಲ್ಲ. ಯಾಕೆ ಇಷ್ಟು ಅಹಿತಕರ ಘಟನೆಗಳು ನಡೀತಾ ಇದೆ, ಯಾಕೆ ಮಹಿಳೆಯರ ಸುರಕ್ಷಣೆ ಇಲ್ಲ ಅಂತಂತ ಹೇಳಿದ್ರೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಒಂದು ಕೇಳಕ್ಕೂ ಇವತ್ತು ನಮ್ಮಲ್ಲಿ ಬಂದಿಲ್ಲ. ಏನಾದ್ರೂ ಒಂದು ಶಬ್ದ ಎಲ್ಲರ ವ್ಯತ್ಯಾಸ ಆಯ್ತು ಅಂತಂದ್ರೆ ಮೇಡಮ್ ಅವ್ರು ಬಹಳ ಉತ್ತರ ಕೊಡ್ತಾರೆ ಬೇಗ. ಆದ್ರೆ ಇವತ್ತು ಇದನ್ನ ನಾವು ಇಷ್ಟು ತೀವ್ರವಾಗಿ ಖಂಡಿಸಿ ಮೀಡಿಯಾದವ್ರು ಇಷ್ಟು ಬಿತ್ತನೆ ಮಾಡಿದ್ರು, ಅದಕ್ಕೆ ಒಂದು ಉತ್ತರನೂ ಇಲ್ಲ, ಒಂದು ಬಾಯಿ. ಅವಳ ಮಗಳು ಶಿಲ್ಪಾ ಅಂತ ಹೇಳಿ ಇವತ್ತೇನಿದ್ದಾರೆ ಇಬ್ರು ಮತ್ತೆ ಅವ್ರ ತಮ್ಮ ಅವ್ರು ಒಂದು ಒಟ್ಟುಗೂಡಿ ಅವ್ರ ಫಸ್ಟಿಗೆ ವಧುವರವರ ಒಂದು ವಧುವರ ಕರ್ಕೊಂಡ್ ಬಂದು ಅವ್ರಿಗೆ ಬೇರೆ ಮದುವೆ ಮಾಡ್ಕೊಡೋದು, ಇಲ್ಲ ಅವರನ್ನ ಅನೈತಿಕ ಚಟುವಟಿಕೆಗಳನ್ನ ಬಳಸ್ಕೊಳ್ಳೋದು. ಒಂದು ಹಾಸ್ಪಿಟಲ್ ಹೋಗಿ ಬಂದ್ರೆ ಒಂದ್ ಮೀಡಿಯಾಕ್ ಹಾಕೊಂತಾರ. ಅದ್ ಇಷ್ಟೆಲ್ಲಾ ಘಟನೆ ಆದಾಗೂ ಪಿಟಿಕ್ ಅಂತಲೇ ಇರ್ತಾರ. ಆದ್ರೆ ಆಪತ್ ಬಂದವ್ರು ಏನ್ ನಮ್ಮೆಲ್ಲ ಹೆಣ್ಮಕ್ಳಿಗೆ ಇವತ್ತು ನಾವು ಕೆಳಕ್ ಬಂದೇವಿ ಹನಗಲ್ಗೆ. ಇಡೀ ನಮ್ಮ ರಾಜ್ಯದಿಂದ ಜಿಲ್ಲೆಯಿಂದ ಆಪತ್ ಬಂದವ್ರು ಎಲ್ಲಿ ಹೋಗ್ಯಾರ ಅಂತ ನಾವು ಕೆಳಕ್ ಬಂದೇವಿ. ಯಾಕಂದ್ರೆ ಮಹಿಳೆಯರ ಸುರಕ್ಷತೆ ಇಲ್ಲ ಅಂದ್ರೆ ಗ್ಯಾರಂಟಿ ಮಾಡ್ಯಾರ. ಆ ಲಕ್ಕವನ ಮಗಳನ್ನ ತಮ್ಮನ್ನ ಹಿಡೀರಿ ಅಂತೇಳಿ ನಾವು ಬ್ಯಾಗ್ವಾದಿಗೆ ಹೋದಾಗ ಹೇಳಿದ್ವಿ. ಇಲ್ರಿ ನಾವು ಹೋಗಿದ್ವಿ, ಅವ್ರ ಮನೆ ಬಿಟ್ಟು ಕದ ಹಾಕೊಂಡು ಹೋಗ್ಯಾರ. ಅವ್ರ ಮ್ಯಾಗ ಸಿಪಿ ಅವ್ರ ಕೇಳಿದ ಅವ್ರ ಮ್ಯಾಗ ಇನ್ನೂವರೆಗೆ FIR ಆಗಿಲ್ಲ. ಏನ್ ಮಾಡ್ತಾ ಇದ್ರಿ ನೀವು ಇಲ್ಲ? ಮಗಳ ಮೇಲೆ ತಮ್ಮನ ಮೇಲೆ FIR ಆಗಿಲ್ಲ. ಹುಡುಕ್ತಾ ಇದ್ದವ್ರಿ, ಅವ್ರು ಸಿಕ್ಕ ತಕ್ಷಣ ಇದ ಕೇಸ್ನಾಗ ಅವ್ರನ್ನು ಹಾಕ್ತವ್ರಿ ಅಂತಾರ. ಯಾವಾಗ ಹಾಕ್ತಿರಿ? ಓಡಿ ಹೋಗ್ಬಿಟ್ಟಾರ ಅವ್ರು. ನಿಮ್ ಪೊಲೀಸರ ಮಾಹಿತಿ ಕೊಟ್ಟಾರ ಅವ್ರಿಗೆ, ನಿಮ್ಮನ್ನ ಹಿಡಿಯಾಕ್ ಬರ್ತೇವೆ ಓಡಿ ಹೋಗ್ರಿ ಅಂತೇಳಿ. ಅಂತ ಪರಿಸ್ಥಿತಿ ಇವತ್ತು ಹಾನಗಲ್ ತಾಲೂಕಿನಲ್ಲಿದೆ. ವಿನಾಕಾರಣ ಕೇಸ್ ಹಾಕುವಂತ ತಡಿತಾ ಇದೆ. ಪೊಲೀಸ್ ಕಚೇರಿ ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆ ಆಗಿದ್ದವು. ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸ್ ಹಾಕ್ತಾರೆ. ಮೊನ್ನೆ ಕಾಡ್ಶೆಟ್ಟಿ ಅವರು ಕೋರ್ಟ್ ಖರಾಬ್ ಫೀ ಇದ್ದಂತ ಜಮೀನಲ್ಲಿ ವಶಪಡಿಸ್ಕೊಂಡು ಅವ್ರ ಮ್ಯಾಗ 19 ಮಂದಿ ಮ್ಯಾಗ ಕೇಸ್ ಹಾಕ್ತಾರೆ ವಿನಾಕಾರಣ. ಅದು ನಾವು ಯಾರಿಗಾರ ಅನ್ಯಾಯ ಮಾಡಿದ್ರ ವಿರುದ್ಧ ಕೇಸ್ ಹಾಕ್ರಿ ಅಂದ್ರೆ ಹಾಕಲ್ಲ. ಇದು ಈ ತಾಲೂಕಿನಲ್ಲಿ ಅವ್ಯಾತವಾಗಿ ನಡೀತಾ ಇದೆ. ಪೊಲೀಸ್ ಇಲಾಖೆ ಅಧಿಕಾರಿ ಒಂದು ತಾಸ್ನಾಗ ಒಳ್ಳೆ ಬ್ಯಾಗ್ವಾದಿಗೆ ಬಂದು ಏನ್ ಹೇಳಿದ್ರಂದ್ರಕಿ ಪೊಲೀಸರಿಗೆ 1.5 ಲಕ್ಷ ರೂಪಾಯಿ ಕೊಟ್ಟು ಬಂದಿನಿ, ಯಾವ ಏನ್ ಹರ್ಕಂತಾರ ಹರ್ಕರಿ ಅಂತೇಳಿ ಯಾಕೆ ಹೊಡೋದು. ಅದಕ್ಕೆ ನಾನು ಇಲ್ಲಿ CPR ಅದರ ತಹಸೀಲ್ದಾರ್ ಮೇಡಮ್ ಅದರ ಆ ಲಕ್ಕವ್ಗೆ ಮಂಪರು ಪರೀಕ್ಷೆ ಮಾಡ್ಬೇಕು. ಯಾರಿಗೆ 1.5 ಲಕ್ಷ ಕೊಟ್ಲು, ಇಸ್ಕೊಂಡವ್ರು ಯಾರು, ಮತ್ತೆ ಇದರಿಂದ ದೊಡ್ಡ ಜಾಲ ಐತಿ. ವಿಜಯಪುರ ಬಾಗಲಕೋಟೆಯಲ್ಲಿ ಈ ಲಕ್ಕವ್ಗೆ ಬೆಂಬಲಿಗರಾಗಿ ಅನೇಕ ಈ ಮಹಿಳೆಯರ ಮಾರಾಟ ಜಾಲ